ರಾಯಬಾಗ್ ಪಟ್ಟಣಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗಮನ. ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನ ಕುರಿತು ಅದ್ಭುತ ಭಾಷಣ. ಹೌದು, ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದ ಹನುಮಾನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಗ್ರಾಮಸಭೆ ನಡೆಸಿದರು. ಬಳಿಕ ರಾಯಬಾಗ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳ ಹಾಗೂ ಬಾಣಂತಿಯರ ಆರೋಗ್ಯ ವಿಚಾರಿಸಿದರು. ಹಲವು ಸೌಲಭ್ಯ ಇಲ್ಲದೆ ಕಂಡು ಸ್ಥಳದಲ್ಲೇ ನಿವಾರಣೆ ಹಾಗೂ ಇನ್ನೂ ಹೆಚ್ಚು ಡಾಕ್ಟರ್ಗಳು ಬೇಕು ಆಸ್ಪತ್ರೆಗೆ ಎಂದು ಜನರ ಬೇಡಿಕೆ ಹಿನ್ನೆಲೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಮೇಲಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ವೈದ್ಯರನ್ನ ಭರ್ತಿ ಮಾಡುವಂತೆ ಸೂಚಿಸಿದರು. ಇನ್ನು ಬಿಸಿ ನೀರು, ಶೌಚಾಲಯ, ಊಟ ಸೇರಿದಂತೆ ಮತ್ತಿತರ ಸಮಸ್ಯೆಗಳನ್ನು ರೋಗಿಗಳು ಮತ್ತು ಬಾಣಂತಿಯರಿಂದ ನಾಗಲಕ್ಷ್ಮಿ ಚೌಧರಿಯವರು ಆಲಿಸಿದರು. ನೀರು ಚೆಕ್ ಮಾಡು, ವಾಶ್ ಮಾಡಿದಾರೆ. ಥ್ಯಾಂಕ್ಸ್. ಇಲ್ಲಿ 12 ಡಾಕ್ಟರ್ಸು ಇರೋದು, 2 ಡಾಕ್ಟ್ರು ಮಾತ್ರ ಇದ್ದಾರೆ. ಇನ್ನು 10 ಫುಲ್ಲು ವೇಕೆಂಟ್ ಇದೆ. ಒಂದು ದಿನಕ್ಕೆ 400 OPD, ಒಂದು ತಿಂಗಳಿಗೆ 50 ಡೆಲಿವರಿ. ಯಾಕೆ ಫಿಲ್ ಮಾಡ್ತಾ ಇಲ್ಲ ಅಂತ. ಈಗ ಡಾಕ್ಟರ್ಸ್ ಇಲ್ಲ ಅಂದರೆ ಇಡೀ ಊರಿನಲ್ಲಿ ನಾನಿವತ್ತು ಗ್ರಾಮ ಸಭೆಯನ್ನು ತಗೊಂಡಾಗ ಎಲ್ಲರ ಕಂಪ್ಲೇಂಟ್ ಒಂದೇ, ಡಾಕ್ಟ್ರುಗಳಿಲ್ಲ ಇಲ್ಲಿ ಅಂತ. ಇಲ್ಲಿ ಕರೆಕ್ಟ್ ಶಿವಕುಮಾರ್ ಇಲ್ಲೇ CMO ಇದ್ದಾರೆ. ಜಸ್ಟ್ ಟೇಕ್ ದ ಕ್ಲಾರಿಟಿ. ಗುಡ್ ಈವ್ನಿಂಗ್ ಸರ್. ನಾನು ಡಾಕ್ಟರ್ ರಂಗಣ್ಣವ್ರು ಅಂತ ಸರ್, AMO ಜನರಲ್ ಹಾಸ್ಪಿಟಲ್ ಮಾತಾಡ್ತೀರಾ ಸರ್? ಹ್ಞೂ ಸರ್. ಮೊನ್ನೆ ನಾವು ಈ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ MBBS ಅವರು ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದೆಯಲ್ವಾ? ಈವನ್ CMOಗಳು FMOಗಳು ಅದು ಕೂಡ ವೇಕೆಂಟ್ ಇದ್ರೆ ಕಾಲ್ಫಾರ್ ಮಾಡಿದೀರಾ? ಕಾಲ್ಫಾರ್ ಮಾಡಿದೆ ಸರ್, DH ಅಂತ. ಆದರೂ ಇಲ್ಲಿ ಇದಾಗ್ತಾ ಇಲ್ಲ ಸರ್, ಅದು ಫುಲ್ ಅಪ್ ಬರ್ತಾ ಇಲ್ಲ ಸರ್. ಅದು ಔಟ್ ಆಫ್ 14 ಮೆಂಬರ್ಸು ಓನ್ಲಿ 2 ಮೆಂಬರ್ಸ್ ಅಷ್ಟೇ ಇದೆ ಸರ್. 14 ಸೀಟ್ಸು ವೇಕೆಂಟ್ ಇದೆ ಸರ್. ಪ್ಲೀಸ್. ಇಲ್ಲಪ್ಪ, ಮೇಡಮ್ ಹೇಳಿದ ಇದನ್ನು ಡಾಟಾಸನ್ನು ನೀವು ರಿಪೀಟ್ ಹೇಳೋದು ಬೇಡ. ನಿಮ್ಮ ಪ್ರಯತ್ನ ಏನು ಮಾಡಿದಿರಿ? ಕಾಂಟ್ರಾಕ್ಟ್ ನಲ್ಲಿ ತಗೊಂಡಿದ್ರು ಯಾರು ಬರ್ತಾ ಇಲ್ಲ. ಕಾಂಟ್ರಾಕ್ಟ್ನಲ್ಲೂ ಬರ್ತಾ ಇಲ್ಲ ಸರ್. ಸರ್ DHಗೂ ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜುಗಳು ಯಾರೇನು ಇದ್ರೆ ಅವ್ರಿಗೆ ಹೋಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿದಿರಾ? ಈ ತರ ನಮ್ಮಲ್ಲಿ ಅದನ್ನು ತಾವು ಮೊನ್ನೆ ಆರ್ಡರ್ ಮಾಡಿದಾಗ ಸರ್, ಈಗ ಇಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲಿ ಗೈನಕಾಲಜಿಸ್ಟ್ನ ಹೈರ್ ಮಾಡಿಕೊಂಡು ಮೊನ್ನೆ ಒಂದು ಲೆಟ್ರ್ ಮಾಡಿ ಇದನ್ನು ಮಾಡ್ಕೊಂಡಿದ್ರು. ಪರ್ ಕೇಸ್ ಬೇಸಿಸ್ ಮೇಲೆ ತೊಗೊಳ್ಳಿಕ್ಕೆ ತಾವು ಆರ್ಡರ್ ಮಾಡಿದ್ರಲ್ಲ ಸರ್, ಅದ್ರ ಮೇಲೆ ಒಂದಿಬ್ಬರು ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈಗ 4-5 ದಿವಸ ರಜಾ ಬಂದಿರೋದ್ರಿಂದ ನೆಕ್ಸ್ಟ್ ವೀಕಲ್ಲಿ ನಾವು ಫೈನಲೈಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಆ ಥರ MBBS ಅದು ಗ್ರಾಮೀಣ ಪ್ರಾಂತದವರು ಅಷ್ಟೇ ಇದ್ದಾರೆ ಸರ್, ಒಬ್ರು ಇದ್ದಾರೆ. ಅವರು ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ಸು ಬಂದಿಲ್ಲ ಸರ್. ಇನ್ನು CM 3 ಪೋಸ್ಟ್ ವೇಕೆಂಟ್ ಇದಾವಲ್ಲ ಸರ್, ಅವು. ಶಿವಕುಮಾರ್, ಅದೇ ಈಗ ನಾವು ಅವರಿಗೆ ಕಾಂಟ್ರಾಕ್ಟ್ ಅಲ್ಲಿ ಲೋಕಲಿ ಹೈರ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನ ಕಾಲೇಜಿನಿಂದ ತಗೊಳ್ಳಿ, ಪರ್ಮನೆಂಟ್ ಬೇಸಿಸ್ ನಲ್ಲಿ ತಗೊಳ್ಳಿ, ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ತಗೊಳ್ಳಿ, ಪರ್ಚೇಸ್ ಬೇಸಿಸ್ ನಲ್ಲಿ ತಗೊಳ್ಳಿ ಅಂತ ಎಲ್ಲಾ ರೀತಿಯ ಫ್ಲೆಕ್ಸಿಬಿಲಿಟಿನೂ ಕೊಟ್ಟಿದ್ದೀವಿ. ಅವರು ಕಾಲ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ನೆಕ್ಸ್ಟ್ ಕೌನ್ಸಿಲಿಂಗ್ ನಲ್ಲಿ ಈಗ ಏನಾದ್ರು ಕ್ರಿಟಿಕಲ್ ಅಂತ ಜಾಸ್ತಿ ಸೀಟ್ ಮಾಡಿ ಅಲ್ಲಿ ಯಾರೇನೋ ಒಬ್ಬರಿಬ್ಬರು ಬೇರೆ ಕಡೆಯಿಂದ ಏನು ಡಾಕ್ಟರ್ಗಳು ವರ್ಗಾವಣೆ ತಗೊಂಡು ಬರ್ತಾರೋ ಅವ್ರನ್ನ ಏನಾದ್ರು ನಾವು ಪೋಸ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಓಕೆ. ಯಾಕೆಂದ್ರೆ ಎವ್ರಿ ಡೇ ನಾನು OPD ಇಸ್ ನಾಟ್ ಅ ಸ್ಮಾಲ್ OPD. ಮತ್ತೆ ಹೇಗಂದ್ರೆ